ಜಿಲ್ಲಾಧಿಕಾರಿಗಳ ಸೂಚನೆಯ ಮೇರೆಗೆ ಸಕಲೇಶಪುರ ಪಟ್ಟಣದ ಫುಟ್ಪಾತ್ ಮೇಲೆ ನಿರ್ಮಿಸಿಕೊಂಡಿದ್ದ ಪೆಟ್ಟಿಗೆ ಅಂಗಡಿಗಳನ್ನು ಪೊಲೀಸರ ಬಿಗಿ ಬಂದೋಬಸ್ತುವಿನೊಂದಿಗೆ ಇಂದು ಬೆಳ್ಳಂಬೆಳಗ್ಗೆ ಪುರಸಭೆ ಅಧಿಕಾರಿಗಳು ತೆರವುಗೊಳಿಸಿದ ಘಟನೆ ನಡೆಯಿತು. ಸಕಲೇಶಪುರ ಪಟ್ಟಣದ ಹಳೆ ಬಸ್ ನಿಲ್ದಾಣದ ಸಮೀಪದ ಎಡಬಲ ರಸ್ತೆ ಬದಿಯ ಫುಟ್ಪಾತ್ನಲ್ಲಿ ನಿರ್ಮಿಸಿಕೊಂಡಿದ್ದ ಪೆಟ್ಟಿಗೆ ಅಂಗಡಿಗಳನ್ನು ತೆರವುಗೊಳಿಸುವ ವೇಳೆ ಪುರಸಭಾ ಮುಖ್ಯಾಧಿಕಾರಿ ಮಹೇಶ್ವರಪ್ಪ ಮಾತನಾಡಿ, ಕಳೆದ 15 ದಿನಗಳ ಹಿಂದೆಯೇ ಮಾನ್ಯ ಜಿಲ್ಲಾಧಿಕಾರಿಗಳು ಸಕಲೇಶಪುರ ಪಟ್ಟಣಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಫುಟ್ಪಾತಿನಲ್ಲಿ ಇಡಲಾಗಿದ್ದ ಪೆಟ್ಟಿಗೆ ಅಂಗಡಿಗಳನ್ನು ತೆರವುಗೊಳಿಸುವಂತೆ ಸೂಚನೆ ನೀಡಲಾಗಿತ್ತು. ಹಲವು ಬಾರಿ ಪೆಟ್ಟಿಗೆ ಅಂಗಡಿ ಮಾಲೀಕರಿಗೆ ಅಂಗಡಿಗಳನ್ನು ತೆರವುಗೊಳಿಸುವಂತೆ ಸೂಚನೆ ನೀಡಲಾಗಿತ್ತಾದರೂ ತೆರವು ಮಾಡದ ಹಿನ್ನೆಲೆಯಲ್ಲಿ ಇಂದು ಸಿಬ್ಬಂದಿಗಳೊಂದಿಗೆ ತೆರವು ಕಾರ್ಯ ಮಾಡಲಾಗುತ್ತಿದ್ದು, ಮುಂದಿನ ದಿನಗಳಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ನಿಗದಿತ ಸ್ಥಳಗಳಲ್ಲಿ ವ್ಯಾಪಾರ ಮಾಡುವಂತೆ ಜಾಗ ನಿಗದಿಪಡಿಸಲಾಗುವುದು ಎಂದು ಹೇಳಿದರು. ಇನ್ನು ಅಂಗಡಿ ಕಳೆದುಕೊಂಡ ಬೀದಿ ಬದಿ ವ್ಯಾಪಾರಿಗಳಿಗೆ ಪುರಸಭೆಯ ವತಿಯಿಂದ ಬೀದಿ ಬದಿ ವ್ಯಾಪಾರಿಗಳಿಗೆ ಸುಮಾರು 300ಕ್ಕೂ ಹೆಚ್ಚು ವ್ಯಾಪಾರಿಗಳಿಗೆ ಐಡಿ ಕಾರ್ಡ್ ವಿತರಣೆ ಮಾಡಲಾಗಿದ್ದು, ಇದರಿಂದ ಬ್ಯಾಂಕಿನಲ್ಲಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ವ್ಯಾಪಾರ ನಡೆಸುತ್ತಿದ್ದೇವೆ. ನಮಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸದೆ ಹೀಗೆ ಏಕಾಏಕಿ ಅಂಗಡಿಗಳನ್ನು ತೆರವುಗೊಳಿಸಿದರೆ ನಾವೆಲ್ಲಿ ಹೋಗಬೇಕು? ಪ್ರತಿದಿನ ವ್ಯಾಪಾರವನ್ನೇ ನಂಬಿಕೊಂಡು ಜೀವನ ಸಾಗಿಸುತ್ತಿದ್ದು, ತಮ್ಮ ಮಕ್ಕಳ ವಿದ್ಯಾಭ್ಯಾಸವೂ ಕೂಡ ಇದರಿಂದಲೇ ನಡೆಯುತ್ತಿದೆ. ನಮ್ಮಗಳ ಹೊಟ್ಟೆ ಮೇಲೆ ಹೊಡೆಯುವುದು ಎಷ್ಟು ಸರಿ ಎಂದು ತಮ್ಮ ಅಳಲನ್ನು ತೋಡಿಕೊಂಡರು. PM ರೋಡಲ್ಲಿ ಅಂಗಡಿಯವರೆಲ್ಲ ರೋಡಿಗೆಲ್ಲ ಇಟ್ಟವ್ರೆ ಬೋರ್ಡು. ಅವ್ರ ಅಂಗಡಿ ಎಲ್ಲ ರೋಡಲ್ಲಿದೆ. ನಮ್ಮ ಸೈಡಲ್ಲಿ ಇದ್ದವ್ರು ತಗ್ಸೋರಲ್ಲ, ರೋಡಲ್ಲಿ ಇದ್ದವ್ರಿಗೊಂದು ಕಾನೂನು, ಬಡವರಿಗೊಂದು ಕಾನೂನು ಇದೆ ಇಲ್ಲಿ. ಅದು ಎಲ್ಲ ತೆರವು ಮಾಡಿಸಿ, ಯಾವುದು ಬಿಡ್ಬೇಡಿ. ಫುಟ್ಪಾತ್ ಮೇಲೆ ಯಾವುದಿದೆ ಎಲ್ಲ ತೆರವು ಮಾಡಿಸಿ. ಫುಟ್ಪಾತ್ ಒಳಗಿದ್ದವ್ರನ್ನ ತೆರವು ಮಾಡ್ಸವ್ರೆ, ಫುಟ್ಪಾತ್ ಮೇಲೆ ಇಟ್ಟವ್ರದೆಲ್ಲ ಬಿಟ್ಟವ್ರೆ, ಎಲ್ಲ ತೆರವು ಮಾಡಿಸಿ. ಎಲ್ಲ ನೋಡಿ, ಎಲ್ಲ ರೋಡಲ್ಲಿ ಗಾಡಿಗಳು ಇಳಿಸ್ಕೊಂಡು ವ್ಯಾಪಾರ ಮಾಡ್ತಾರೋ ಎಲ್ಲ ತೆರವು ಮಾಡಿಸಿ, ಯಾವುದು ಬಿಡಬೇಡಿ. ಎಲ್ಲ ಅಂಗಡಿ ಮಳಿಗೆಯವರೆಲ್ಲ ರೋಡಲ್ಲಿ ಅಂಗಡಿ ಒಳಗಿಲ್ಲ, ಎಲ್ಲ ರೋಡಲ್ಲಿ ಇದೆ ಐಟಮ್ಗಳು. ಇಲ್ಲ ಅವ್ರು ಹೊಡಿಲಿಲ್ಲ ಅಂದ್ರೆ ನಾವು ಹೊಡೆಯೋಣ ನಡೀರಿ ನಿಂತ್ಕೊಂಡು ಅಷ್ಟೇ. ಎಲ್ಲರೂ ಒಂದೇ ಪ್ರದೀಪ್ ಅಂತೇಳಿ ವಕೀಲರು. ಈ ಬೀದಿ ಬದಿಗಳ ವ್ಯಾಪಾರಿಗಳ ಸಮಸ್ಯೆ ಏನಿದೆ, ಇದು ಹಲವಾರು ವರ್ಷಗಳಿಂದ ಸಕಲೇಶಪುರದಲ್ಲಿ ಇದ್ದಂಥ ಸಮಸ್ಯೆ. ಈಗ 2 ವರ್ಷಗಳ ಹಿಂದೆ ಸಹ ಇದೇ ರೀತಿ ಏಕಾಏಕಿ ಇವ್ರನ್ನೆಲ್ಲ ತೆರವುಗೊಳಿಸ್ತೀವಿ ಅಂತೇಳಿ ಬಂದಂಥ ಸಂದರ್ಭದಲ್ಲಿ ಈ 4 ಜನ ಏನು ಕಮಲಮ್ಮ, ಯಶೋದಮ್ಮ, ಸರಸ್ವತಿ ಮತ್ತು ರಶೀದಮ್ಮ, ಭಾಗ್ಯಮ್ಮ ಏನಿದೆ ಇವರೆಲ್ಲ ನ್ಯಾಯಾಲಯದ ಮೆಟ್ಟೇರಿದ್ದು. ನ್ಯಾಯಾಲಯ ಇವರಿಗೆಲ್ಲ ತಾತ್ಕಾಲಿಕವಾಗಿ ನಿರ್ಬಂಧಕಾಜ್ಞೆಯನ್ನು ಕೊಟ್ಟಿದೆ. ಅವ್ರ ಆದೇಶದಲ್ಲಿ ಏನು ಹೇಳ್ತಾರೆ ಅಂದರೆ, ಇವರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸ್ತಲೇ ಇವರನ್ನ ಯಾವುದೇ ರೀತಿ ತೆರವುಗೊಳಿಸಬಾರ್ದು ಅಂತೇಳಿ ಹೇಳಿದ್ದಾರೆ ಆದೇಶದಲ್ಲಿ. ಆ ಆದೇಶದವರು ಚೀಫ್ ಆಫೀಸರ್ಗೂ ಸಹ ಪಕ್ಷಗಾರರಾಗಿದ್ದರು, ಅವ್ರಿಗೂ ಸಹ ನಾವು ತಲುಪಿಸಿದ್ದೀವಿ. ಅದಾದರೂ ಸಹ ಇವತ್ತು ಚೀಫ್ ಆಫೀಸರು ನಾನು ವೈಲೇಷನ್ ಮಾಡಿದ್ದೀನಿ ಅಂತ ಹೇಳ್ಬೇಕಾದ್ರೆ ನೀವು ಕೋರ್ಟಿಗೆ ಹೋಗಿ ನಾನು ನಿಮ್ಮನ್ನ ಬಲವಂತವಾಗಿ ಇಲ್ಲಿಂದ ತೆರವು ಮಾಡಿಸ್ತೀನಿ ಅಂತೇಳಿ ಹಠಕ್ಕೆ ಬಿದ್ದು ತೆರವು ಮಾಡಿಸ್ತಾ ಇದ್ದಾರೆ. ಹಾಗಾಗಿ ನಾವು ಇದನ್ನು ಅವ್ರು ಬರಲಿ, ವೆಯ್ಟ್ ಮಾಡಿ. ಮತ್ತು ಇವತ್ತು ಸಹ ಪೊಲೀಸ್ ಎಲ್ಲರೂ ಎಲ್ಲಿ ತಗೊಂಡ್ಬಂದಿದ್ದಾರೆ, ಅವ್ರಿಗೂ ಸಹ ನ್ಯಾಯಾಲಯದ ಆದೇಶವನ್ನು ಕೊಡ್ತೀವಿ. ಆನಂತರ ಅವರು ನ್ಯಾಯಾಲಯಕ್ಕಿಂತ ಚೀಫ್ ಆಫೀಸರು, DC ಇವರೇ ನ್ಯಾಯಾಲಯಕ್ಕಿಂತ ಹೆಚ್ಚು ಅಂತೇಳಿ ಅವರು ಪರಿಗಣಿಸಿ ಅವರು ಕಾರ್ಯಾಚರಣೆ ಮಾಡೋಗಿದ್ರೆ ಮಾಡಲಿ ಸರ್, ನಮ್ಮದೇನು ಅಭ್ಯಂತರ ಇಲ್ಲ. ಯಾರೂ ಅವ್ರ ಕರ್ತವ್ಯಕ್ಕೆ ಅಡ್ಡಿಪಡಿಸಲ್ಲ. ಒಂದು ವೇಳೆ ಅವ್ರ ನ್ಯಾಯಾಲಯದ ಆದೇಶಕ್ಕೆ ಗೌರವ ಕೊಡಬೇಕಾಗಿದ್ದು ಅವ್ರ ಕರ್ತವ್ಯ. ಅವರ ಕರ್ತವ್ಯನ ಬಿಟ್ಟು ಅವ್ರ ದಬ್ಬಾಳಿಕೆನೇ ಮಾಡ್ತೀವಿ ಅಂತ ಹೇಳಿದ್ರೆ ಯಾರೇನೂ ಮಾಡಲಿಕ್ಕಾಗೋದಿಲ್ಲ. ಅವ್ರ ದಬ್ಬಾಳಿಕೆನ ಮಾಡಿಕೊಂಡು ಅವ್ರು ತಗೊಂಡೋಗಿ. ನಮಗೆ ಒಂದು ಜಾಗ ತೋರಿಸಿದ್ದು ಬೆಳಿಗ್ಗೆ ಬಂದು ಈ ಥರ ಮುನ್ಸಿಪಾಲ್ಟಿಯಿಂದ AC ಆರ್ಡ್ರ್ ಆಗಿದೆ ಅಂತ ಹೇಳಿ ಎಲ್ಲ ಇದು ಮಾಡ್ತಾ ಇದ್ದಾರೆ. ಅಲ್ಲಿ ಬಾತ್ರೂಮ್ ನೀರು ಹೋಗ್ತೈತೆ ಸ್ವಾಮಿ. ಆಮೇಲೆ ಮಳೆಗಾಲದಲ್ಲಂತೂ ಕೂರೋಕ್ಕಾಗಲ್ಲ, ಎಲ್ಲ ಗುಂಡಿ ಇದೆ. ನನಗೆ ಮಕ್ಕಳಿದ್ದಾರೆ, ನಮ್ಮ ಮನೆಯವರಿಲ್ಲ. ಆದರೂ ಕೂಡ ನಾನು ಸಂಸಾರ ಮಾಡ್ಕೊಂಡು ಹೋಗಬೇಕು. ದಯವಿಟ್ಟು ನಮಗೇನಾದರೂ ಇದ್ರ ಬಗ್ಗೆ ಕ್ರಮ ತಗೊಂಡು ನೀವು ಇದು ಮಾಡ್ಕೊಳ್ಳಿ. ನಾನು ಅಲ್ಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಏನೋ ಬಾಳೆಹಣ್ಣು ತಗೊಂಬಂದು ಮಾಡ್ತಾಯಿದ್ದೆ ಸ್ವಾಮಿ. ನನಗೆ ಇಷ್ಟೇ ನನ್ನ ಜೀವನ. ನಮ್ಮ ಮನೆಗೆ ನನಗೆ ಸ್ವಂತ ಮನೇನೂ ಇಲ್ಲ ಸ್ವಾಮಿ, ಅಷ್ಟೇ. ಇದರಿಂದ ಜಾಸ್ತಿ ನಮಗೇನು ಹೇಳಕ್ಕೆ ಬರಲ್ಲ. 40 ವರ್ಷದಿಂದ ವ್ಯಾಪಾರ ಮಾಡ್ತಾಯಿದ್ವಿ ಸ್ವಾಮಿ. ಏನಾಯ್ತು ಈಗ ನಮಗೆ ಇಲ್ಲಿಂದ ಎದ್ದಳಿ ಅಂತಾರೆ, ನಾವು ಎಲ್ಲಿಗೆ ಹೋಗೋಣ ಸ್ವಾಮಿ. ಅಂಗಡಿ ಕೊಡಿ ಬೇರೆ ಕಡೆ ಎಲ್ಲ ಜಾಗ ಕೊಡದಲ್ಲ ಏಕಾಏಕಿ ಎತ್ತಿಸ್ತಾ ಇದ್ದಾರೆ ನಿಮಗೆ? ಇಲ್ಲ, ಬೇರೆ ಕಡೆ ಎಲ್ಲಿ ಕೊಟ್ಟಿಲ್ಲ ಜಾಗ. ಮುಂದೆ ಏನು ಮಾಡ್ತೀರಿ? ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಿದ್ದೀರಿ, ಮುಂದೆ ಏನು ಮಾಡ್ತೀರಿ? ಮುಂದೆ ನಾವು ಏನು ಮಾಡೋಣ ಸ್ವಾಮಿ? ಸರ್ಕಾರಿ ಕೈಯಿಂದ ಅನ್ನ ಕೊಡಿ, ಬಟ್ಟೆ ಕೊಡಿ ಅಂತ ಕೇಳಲ್ಲ.
ಹಂಗಾಗೆಲ್ಲ ಜಾಗ ಕೊಟ್ಟಿದ್ದೀರಿ, ಅದು ನಾವು ಜೀವನ ಮಾಡ್ತಾ ಇದ್ದೀವಿ, ಅದನ್ನು ಅವ್ರು ಕಿತ್ಕೊಂಡ್ರೆ ನಾವು ಏನು ಮಾಡೋಣ ಸ್ವಾಮಿ, ಏನು ಮಾಡೋಣ? ಹೆಸರಮ್ಮ? ಕಮಲಮ್ಮ ಅಂತ ತಗೊಂಡಿದ್ದೀವಿ. ಇವಾಗ ನಾವು ಕಟ್ಟಬೇಕು ಅಂದರೆ ದಿನಕ್ಕೆ 3,000 ಫೈನಾನ್ಸ್ ಎಲ್ಲ ತಗೊಂಡಿದ್ದೀವಿ. ಇವಾಗ ನಾವೆಲ್ಲಿ ಹೋಗೋಣ? ಈಗ ನಮಗೇನಾದರೂ ಒಂದು ದಾರಿ ಮಾಡಿಕೊಡ್ಬೇಕು, ಆಮೇಲೆ ಇವು ತೆಗಿಬೇಕು. ಸಡನ್ನಾಗಿ ತೆಗೆದ್ರೆ ನಾವೆಲ್ಲಿಗೆ ಹೋಗೋಣ? ಇವಾಗ ಬಡವ್ರ ಹೊಟ್ಟೆ ಮೇಲೆ ಹೊಡಿತಾ ಇರ್ತಾನೆ. 50,000 ಒಂದೊಂದು 75,000 ಎಲ್ಲ ನಾವು ಲೋನ್ ತೊಗೊಂಡಿದ್ದೀವಿ. ಈ ಲೋನರಿಗೆ ಕಟ್ಟಬೇಕು. ಇವಾಗ ಲೋನರ್ ಕೇಳ್ತಾರೆ, ಇವ್ರು ಅಂಗಡಿ ತೆಗೆದ್ರೆ ಯಾರು ಕೇಳಲ್ಲ. ಇವಾಗ ನಾವೇನು ಮಾಡೋಣ? ನಾವೆಲ್ಲ ವಿಷ ಕುಡಿಬೇಕು ಅಷ್ಟೇ ಕೂತ್ಕೊಂಡು. ಇವಾಗ ಈಗ ನಿಮಗೆ ಕಾರ್ಡು ಕೂಡ ಕೊಟ್ಟಿದ್ದಾರಲ್ವಾ? ಬೀದಿ ಬದಿ ವ್ಯಾಪಾರಸ್ಥರಿಗೆ ಕಾರ್ಡು ಕೂಡ ಕೊಟ್ಟಿದ್ದಾರೆ, ಐಡೆಂಟಿಟಿ ಕೊಟ್ಟಿದ್ದಾರೆ, ಲೈಸೆನ್ಸ್ ಕೊಟ್ಟಿದ್ದಾರೆ. ಲೈಸೆನ್ಸ್ ಕೊಡಬಾರ್ದಿತ್ತು. ಇವಾಗ ಹಿಂಗೆಲ್ಲ ತೆಗಿಬೇಕಾದ್ರೆ ಇವಾಗ ಅರ್ಧ ಇಲ್ಲಿ ನಾವು ಬೀದಿ ಬದಿ ವ್ಯಾಪಾರ ಮಾಡ್ತಿದ್ದ ಇಲ್ದರು ಗಂಡಸ್ರು ಇಲ್ದವ್ರೆ ಮಾಡ್ತಾ ಇರೋದು. ನಾವು ಗಂಡಸ್ರು ಇದ್ದವ್ರು ಯಾರು ಮಾಡ್ತಾ ಇಲ್ಲ. ನಾವು ಈಗ ನಾವೇನು ಮಾಡೋಣ? ನಮಸ್ಕಾರ. ಈಗಾಗಲೇ ಕಳೆದ ವಾರದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಸಕಲೇಶಪುರ ಪಟ್ಟಣಕ್ಕೆ ಭೇಟಿ ನೀಡಿದಾಗ ಫುಟ್ಪಾತ್ ಮೇಲೆ ಇರ್ತಕ್ಕಂಥ ಏನು ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡು ಸಾರ್ವಜನಿಕರಿಗೆ ರಸ್ತೆ ಬದಿ ಮೇಲೆ ಓಡಾಡಲಿಕ್ಕೆ ತುಂಬ ತೊಂದರೆ ಆಗ್ತಿರೋದು ಗಮನಿಸಿದ್ರು. ಸೊ ಅವರ ಆದೇಶದ ಹಿನ್ನೆಲೆಯಲ್ಲಿ ಈ ದಿನ ಏನು BM ರಸ್ತೆಯಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಫುಟ್ಪಾತ್ ಅಂಗಡಿಗಳನ್ನು ಇವತ್ತು ನಾವು ತೆರವುಗೊಳಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಅವರಿಗೆಲ್ಲ ಬೇರೆ ಯಾವುದೋ ಒಂದು ಪರ್ಯಾಯ ವ್ಯವಸ್ಥೆ ನಾವು ಮಾಡಿ ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಸರ್, ಕೆಲವರು ಅದೇ ಈಗ ಕೋರ್ಟಿಗೆ ಹೋಗಿದ್ದಾರೆ ಕೆಲವು ಅಂಗಡಿಗಳು. ಈಗಾಗಲೇ ಏನು ಇಂಜೆಕ್ಷನ್ ಕೊಡ್ತಂದರೆ ಅವ್ರಿಗೂ ಸಹ ನಾವು ಈಗಾಗಲೇ ನೋಟಿಸ್ ಕೊಟ್ಟು 15 ದಿನ ಆಗಿದೆ. 15 ದಿನ ಆಗಿದ ಮೇಲೆ ನಮಗೆ ಲೀಗಲ್ ಪ್ರೊಸೆಸ್ ಮಾಡಿದ್ವಿ. ಯಾವುದೇ ರೀತಿ ನಾವು ವೈಲೇಷನ್ ಮಾಡಿಲ್ಲ. ನಾವು ಸಂಜಾಯಿಸಿ ಕೊಡ್ತೀವಿ. ಅದನ್ನು ಕೂಡ ತೆರವು ಮಾಡ್ತೀವಿ. ಅದನ್ನು ಸಹ ತೆರವುಗೊಳಿಸ್ತೀವಿ ಸರ್. ನಾವು ಅಟ್ಟೆ ಜೀವನಕ್ಕಿಂತ 38 ವರ್ಷದಿಂದ ಇಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದೀನಿ. ಅಡವ ಆಸ್ತಿ ನನಗಿಲ್ಲ. ಒಂದು ಮನೆ ಬಂದುಬಿಟ್ರೆ ನಮ್ಗೆ ಇದರಲ್ಲೇ ಜೀವನ. ನನ್ನ ಮಕ್ಕಳಿಗೆ ನನಗೆ ಇವತ್ತು ಯಾರು ನಮಗೆ ಹೆಲ್ಪ್ ಮಾಡೋಂಥ ಜನಗಳಿಲ್ಲ. ಕೋರ್ಟಿಗೆ ಆದೇಶ ತಂದಿದ್ದೀವಿ, ಅದೇನು ಮಾಡ್ತಾರೋ ಅವ್ರ ಪಾಲೆ ಬಿಟ್ಟಿದ್ದು ನಮಗೇನೋ ಬೆಳಕಲ್ಲ. ನಾವು ಎಷ್ಟು ದಿವಸ ಅಂತ ಸಾಯೋದಣ್ಣ, ಅಲ್ಲಿಂದ ಇಲ್ಲಿಂದ ಅಲ್ಲಿ ನಮ್ಮ ಕಣ್ಣೀರು ಕೈ ತೋರಿಸ್ತಾ ಇದ್ದಾರಣ್ಣ. ನಮ್ಮ ಸಕಲೇಶ್ಪುರದಲ್ಲಿ ಯಾರಣ್ಣ ನಮ್ಗೆ ಒಳ್ಳೇದು ಮಾಡ್ತಾ ಇದ್ದಾರೆ ಹೇಳಿ ನೀವು? ಯಾರೂ ಒಳ್ಳೇದು ಮಾಡ್ತಿಲ್ಲ. ಒಂದು ಕಡೆಗೆ ಒಂಥರ ಮಾಡ್ತಾರೆ, ಇನ್ನೊಂದು ಕಡೆಗೆ ಇನ್ನೊಂದು ಥರ ಮಾಡ್ತಾ ಇದ್ದಾರೆ. ನಮಗಂತೂ ಒಳ್ಳೇದು ಮಾಡ್ತಾ ಇಲ್ವಲ್ಲ. ನಮ್ಮ ವ್ಯಾಪಾರ ವ್ಯಾಪಾರ ನಾವು ಇದರಲ್ಲೇ ಜೀವನ ಹಾಕೋಣ. ನಮ್ಮದು ಬೇರೆ ಯಾವುದೂ ಇಲ್ಲ ನಮಗೆ. ಇಲ್ಲಿ ಬೇರೆ ಕಡೆ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿದಾರಾ? ಹೇಳಿದ್ರು ನಮ್ಗೆ ಏನಣ್ಣ ಸರಿಯಾಗಿ ಅದು ಯಾವುದೂ ನೆಟ್ಟಿಗೆ ಹೇಳ್ತಾ ಇಲ್ಲ ಅಣ್ಣ. ಯಾರು ನಮಗೆ ನೆಟ್ಟಿಗೆ ಯಾವುದೂ ಹೇಳ್ತಾ ಇಲ್ಲ. ನಿಮ್ಮ ಹೆಸರು? ನನ್ನ ಹೆಸರು ಯಶೋದಮ್ಮ ಅಂತ. ಈ ಸಂದರ್ಭದಲ್ಲಿ ತೆರವು ಕಾರ್ಯಾಚರಣೆ ವೇಳೆ ಪುರಸಭೆ ಮುಖ್ಯಾಧಿಕಾರಿ ಮಹೇಶ್ವರಪ್ಪ, ಇಂಜಿನಿಯರ್ ಸುಜಾತ, ಪುರಸಭೆ ಆರೋಗ್ಯಾಧಿಕಾರಿ ಸವಿತಾ, ಕಂದಾಯ ನಿರೀಕ್ಷಕ ಪ್ರಕಾಶ್, ನಟರಾಜ್, ರಕ್ಷಣಾ ಇಲಾಖೆಯ ನಗರ ವೃತ್ತ ನಿರೀಕ್ಷಕ ವನರಾಜು, ಸಬ್ ಇನ್ಸ್ಪೆಕ್ಟರ್ ಮಹೇಶ್, ಕೃಷ್ಣಪ್ಪ ಹಾಗೂ ಪುರಸಭೆ ಸಿಬ್ಬಂದಿಗಳಾದ ರೇವಣ್ಣ, ವರದರಾಜು ಇತರರು ಇದ್ದರು. ಎಂಬಿ ಉಮೇಶ್, ಟಿವಿ 46 ನ್ಯೂಸ್ ಕನ್ನಡ, ಸಕಲೇಶಪುರ. You are watching TV 46 News Kannada.